ಭರದ್ವಾಜ ಈ ಹೆಸರು ಪ್ರಾಚೀನ ಭಾರತದ ಕಥೆಗಳಲ್ಲಿ ಎಲ್ಲೋ ಒಂದ್ ಕಡೆ ಖಂಡಿತ ಕೇಳಿತೀವಿ ಅಲ್ವಾ? ಒಬ್ಬ ಮಹಾನ್ ಋಷಿ, ಪೂಜ್ಯ ಜ್ಞಾನಿ ಅಂತ. ಆದ್ರೆ ಈ ಹೆಸರಿನ ಹಿಂದೆ ಬರೀ ಆಧ್ಯಾತ್ಮಿಕತೆ ಮಾತ್ರ ಇಲ್ಲ, ಅದರ ಜೊತೆಗೆ ವಿಜ್ಞಾನದ ಬೇರೆ ಬೇರೆ ಶಾಖೆಗಳ ಬಗ್ಗೆನೂ ಒಂದು ಆಳವಾದ ಜ್ಞಾನ ಅಡಗಿದೆ. ಹೌದು, ನಮ್ಮೆಲ್ಲ ಗೊತ್ತಿರೋ ಹಾಗೆ ಅವರು ಒಬ್ಬ ದೊಡ್ಡ ಋಷಿ. ಆದ್ರೆ ಅವರೊಬ್ಬ ಪ್ರಾಚೀನ ವಿಜ್ಞಾನಿ ಕೂಡ ಆಗಿದ್ರಾ? ನೋಡಿ, ಇದೇ ಪ್ರಶ್ನೆದ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ವಿಷಯ. ಹಾಗಿದ್ರೆ ಬನ್ನಿ, ಭರದ್ವಾಜರ ಆ ಬಹುಮುಖ ಪ್ರತಿಭೆಯ ಪ್ರಪಂಚದೊಳಗೆ ಒಟ್ಟಿಗೆ ಹೋಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಎಲ್ರಿಗೂ ಗೊತ್ತಿರೋ ಕಥೆಗಳಿಂದಾನೇ ಶುರು ಮಾಡೋಣ. ಅಂದ್ರೆ ಪುರಾಣಗಳಲ್ಲಿ ಭರದ್ವಾಜರು ಅಂದ್ರೆ ಯಾರು? ನಮ್ಮ ಮಹಾಕಾವ್ಯಗಳಲ್ಲಿ ಅವರ ಪಾತ್ರವಾದ್ರೂ ಏನು? ಮೊದಲನೇದಾಗಿ, ಭರದ್ವಾಜರು ದೇವಗುರು ಬೃಹಸ್ಪತಿಯ ಮಗ. ಜ್ಞಾನದ ಬಗ್ಗೆ ಅವರಿಗಿದ್ದ ಹಸಿವು ಎಂತಹದ್ದಂದ್ರೆ ವೇದಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ 3 ಜನ್ಮಗಳ ಕಾಲ ಬದುಕಿದ್ರು ಅಂತ ಒಂದು ಮಾತಿದೆ. ಅಷ್ಟೇ ಅಲ್ಲ, ಪ್ರಯಾಗದಲ್ಲಿದ್ದ ಅವರ ಆಶ್ರಮ ಏನಿದೆ ಅದು ಬರೀ ಒಂದು ಆಶ್ರಮ ಆಗಿರ್ಲಿಲ್ಲ, ಅದೊಂದು ದೊಡ್ಡ ಯೂನಿವರ್ಸಿಟಿ ತರ ಇತ್ತು. ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಓದ್ತಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇವತ್ತು ನಾವು ಕೇಳೋ ಭರದ್ವಾಜ ಗೋತ್ರ ಇದೆಯಲ್ಲ, ಅದರ ಮೂಲ ಪುರುಷರು ಕೂಡ ಇವರೇ. ಇಲ್ಲಿ ನೋಡಿ, ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಭಾರತದ 2 ಗ್ರೇಟ್ ಎಪಿಕ್ಸ್ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ, ಎರಡರಲ್ಲೂ ಭರದ್ವಾಜರದು ಒಂದು ಮುಖ್ಯ ಪಾತ್ರ. ಹೇಗೆ ಅಂತೀರಾ? ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಇವರ ಆಶ್ರಮದಲ್ಲೇ ಉಳ್ಕೊಳ್ತಾರೆ. ಇನ್ನೊಂದು ಕಡೆ ಮಹಾಭಾರತದಲ್ಲಿ ನೋಡಿದ್ರೆ ಪಾಂಡವರ ಕೌರವರ ಗುರು ದ್ರೋಣಾಚಾರ್ಯರ ತಂದೆಯಾಗಿ ಬರ್ತಾರೆ. ಯೋಚನೆ ಮಾಡಿ, ಇದು ಆ ಕಾಲದಲ್ಲಿ ಅವರಿಗಿದ್ದ ಪ್ರಭಾವ, ಅವರಿಗಿದ್ದ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ತೋರಿಸುತ್ತಲ್ವಾ? ಇದು ಮಾತ್ರ ಅಲ್ಲ, ಭರದ್ವಾಜರನ್ನ ಸಪ್ತಋಷಿಗಳಲ್ಲಿ ಒಬ್ರು ಅಂತಾನೂ ಕರೀತಾರೆ. ಸಪ್ತಋಷಿಗಳು ಅಂದ್ರೆ ಯಾರು? ವೇದಕಾಲದ 7 ಜನ ಶ್ರೇಷ್ಠ ಋಷಿಗಳು. ಇವರ ಕೆಲಸ ಏನಪ್ಪಾ ಅಂದ್ರೆ ಇಡೀ ಮನುಕುಲಕ್ಕೆ ದಾರಿ ತೋರಿಸೋದು. ಅಂದ್ರೆ ಇದೊಂದು ಕೇವಲ ಟೈಟಲ್ ಅಲ್ಲ, ಇದು ಅತ್ಯುನ್ನತ ಜ್ಞಾನ ಮತ್ತು ಗೌರವದ ಒಂದು ಸಿಂಬಲ್. ಸರಿ, ಅವರ ಆಧ್ಯಾತ್ಮಿಕ ಹಿನ್ನೆಲೆ ಬಗ್ಗೆ ನೋಡಿದ್ವಿ. ಈಗ ಅವರ ಇನ್ನೊಂದು ಪ್ರಮುಖ ಕೊಡುಗೆ ಕಡೆಗೆ ಹೋಗೋಣ. ಅದೇನಂದ್ರೆ ಸಾಹಿತ್ಯ ಮತ್ತೆ ವೇದಗಳಿಗೆ ಅವರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ಋಗ್ವೇದ ಪ್ರಪಂಚದ ಅತ್ಯಂತ ಹಳೆಯ ಗ್ರಂಥಗಳಲ್ಲೇ ಒಂದು. ಗೊತ್ತಾ, ಅದರ 6ನೇ ಮಂಡಲ ಅಂದ್ರೆ 6th ಚಾಪ್ಟರ್ ಏನಿದೆ, ಅದರ ಹೆಚ್ಚಿನ ಭಾಗವನ್ನ ಬರೆದಿದ್ದೆ ಭರದ್ವಾಜರು ಮತ್ತೆ ಅವರ ಶಿಷ್ಯರು ಅಂತೆ ನಂಬಲಾಗತ್ತೆ. ಹೌದು, 6ನೇ ಮಂಡಲ. ಈ 6ನೇ ಮಂಡಲದಲ್ಲಿ ಅವರು ಇಂದ್ರ, ಅಗ್ನಿಯಂಥ ದೇವತೆಗಳನ್ನ ಹೊಗಳೋ ಸುಮಾರು 75 ಸೂಕ್ತಗಳನ್ನ ಅಂದ್ರೆ ಶ್ಲೋಕಗಳನ್ನ ರಚಿಸಿದ್ದಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಅವರು ಬರೀ ಒಬ್ಬ ಋಷಿಯಾಗಿರಲಿಲ್ಲ, ಬದಲಿಗೆ ಒಬ್ಬ ಗ್ರೇಟ್ ಕವಿ, ಒಬ್ಬ ಫಿಲಾಸಫರ್ ಕೂಡ ಆಗಿದ್ರು. ಓಕೆ, ಕಾವ್ಯದ ಬಗ್ಗೆ ನೋಡಿದ್ವಿ. ಈಗ ಸೀದಾ ವಿಜ್ಞಾನದ ಕಡೆಗೆ ಜಂಪ್ ಮಾಡೋಣ. ಭರದ್ವಾಜರ ಇನ್ನೊಂದು ಮುಖವನ್ನ ನೋಡೋ ಸಮಯ ಬಂದಿದೆ. ಅದುವೇ ಮೆಡಿಕಲ್ ಫೀಲ್ಡ್ ಅಂದ್ರೆ ವೈದ್ಯಕೀಯ ಕ್ಷೇತ್ರ. ಆಯುರ್ವೇದದ ಒಂದು ಪ್ರಮುಖ ಗ್ರಂಥ ಇದೆ, ಚರಕ ಸಂಹಿತೆ ಅಂತ. ಅದರಲ್ಲೊಂದು ಮಾತು ಬರುತ್ತೆ, ಮನುಷ್ಯರ ಒಳ್ಳೆದಕ್ಕೋಸ್ಕರ ಆಯುರ್ವೇದದ ಜ್ಞಾನವನ್ನ ಸ್ವರ್ಗದಿಂದ ಭೂಮಿಗೆ ತಂದವರು ಅವರು ಅಂತ. ಇಲ್ಲಿ ಅವರು ಅಂತ ಹೇಳಿರೋದು ಭರದ್ವಾಜರ ಬಗ್ಗೆ. ನೋಡಿ, ಈ ಒಂದೇ ಒಂದು ಲೈನ್ ಆಯುರ್ವೇದದಲ್ಲಿ ಅವರ ಸ್ಥಾನ ಎಂಥದ್ದು ಅಂತ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ. ಹಾಗಿದ್ರೆ ಇದರ ಅರ್ಥ ಏನು? ದೇವತೆಗಳ ರಾಜ ಇಂದ್ರನಿಂದ ಆಯುರ್ವೇದದ ಜ್ಞಾನವನ್ನ ಭೂಮಿಯಲ್ಲಿ ಮೊದಲು ಪಡೆದಿದ್ದು ಭರದ್ವಾಜರು. ಅವರೇ ಆ ಜ್ಞಾನವನ್ನ ಮನುಷ್ಯರಿಗೆಲ್ಲ ತಲುಪಿಸಿದ್ದು. ಇದೇ ಕಾರಣಕ್ಕೆ ಅವರನ್ನ ಆಯುರ್ವೇದದ ಪಿತಾಮಹ ಅಂತ ಕರೆಯೋದು. ಅಂದ್ರೆ ಅವರು ಜ್ಞಾನವನ್ನ ಹಂಚೋ ಒಂದು ಪ್ರಮುಖ ಕೊಂಡಿ, ಒಂದು ಇಂಪಾರ್ಟೆಂಟ್ ಲಿಂಕ್ ಆಗಿದ್ರು. ಸರಿ, ಇಲ್ಲಿವರೆಗೂ ನೋಡಿದ್ದು ಒಂದೆಡೆ ಆದ್ರೆ ಈಗ ನಾವು ಚರ್ಚೆ ಮಾಡ್ತಿರೋ ವಿಷಯ ಇನ್ನೊಂದು. ಇದು ಭರದ್ವಾಜರ ಬಗ್ಗೆ ಇರೋ ಅತ್ಯಂತ ಕ್ಯೂರಿಯಸ್ ಮತ್ತೆ ಸ್ವಲ್ಪ ಚರ್ಚೆಗೆ ಕಾರಣವಾಗಿರೋ ಒಂದು ಭಾಗ. ಪ್ರಶ್ನೆ ಇಷ್ಟೇ, ಅವರೊಬ್ಬ ಏರೋನಾಟಿಕಲ್ ಸೈಂಟಿಸ್ಟ್ ಕೂಡ ಆಗಿದ್ರಾ? ಬನ್ನಿ, ಈ ಪ್ರಶ್ನೆಗೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಉತ್ತರ ಹುಡುಕೋಣ. ಭರದ್ವಾಜರ ಹೆಸರು ಬಂದಾಗ ಯಂತ್ರ ಸರ್ವಸ್ವ ಅನ್ನೋ ಒಂದು ಗ್ರಂಥದ ಬಗ್ಗೆ ಮಾತುಕತೆ ಬರುತ್ತೆ. ಯಂತ್ರ ಸರ್ವಸ್ವ ಅಂದ್ರೆ ಎವ್ರಿಥಿಂಗ್ ಅಬೌಟ್ ಮೆಷೀನ್ಸ್. ಈ ಗ್ರಂಥದಲ್ಲಿ ಮೆಕ್ಯಾನಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಬಗ್ಗೆ ತುಂಬಾ ಡೀಟೇಲ್ಸ್ ಇದೆ ಅಂತ ಹೇಳಲಾಗುತ್ತೆ. ಈ ಯಂತ್ರ ಸರ್ವಸ್ವ ಗ್ರಂಥದ ಒಂದು ಭಾಗವೇ ವೈಮಾನಿಕ ಶಾಸ್ತ್ರ. ಇದರಲ್ಲಿರೋ ಕೆಲವು ಕಾನ್ಸೆಪ್ಟ್ಸ್ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಉದಾಹರಣೆಗೆ, ಪ್ರಾಚೀನ ಕಾಲದ ಫ್ಲೈಯಿಂಗ್ ಮಷೀನ್ಸ್ ಅಂದ್ರೆ ವಿಮಾನಗಳ ಡಿಸೈನ್ಸ್, ಸೋಲಾರ್ ಪವರ್ ಮತ್ತೆ ಮರ್ಕ್ಯುರಿನ ಫ್ಯೂಯಲ್ ಆಗಿ ಬಳಸೋದು, ಏರ್ಕ್ರಾಫ್ಟ್ನ ಇನ್ವಿಸಿಬಲ್ ಮಾಡೋ ಟೆಕ್ನಾಲಜಿ. ಅಷ್ಟೇ ಅಲ್ಲ, ಶತ್ರುಗಳ ವಿಮಾನದ ಒಳಗೆ ಏನಿದೆ ಅಂತ ನೋಡಕ್ಕೆ ಬೇಕಾದ ವಿಧಾನಗಳು, ಹೀಗೆ ಹಲವಾರು ವಿಷಯಗಳ ಉಲ್ಲೇಖ ಇದೆ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಈ ಗ್ರಂಥ ಎಷ್ಟು ಹಳೆಯದು, ಇದು ನಿಜಕ್ಕೂ ಅಷ್ಟೊಂದು ಪ್ರಾಚೀನವಾದುದ್ದೇ ಅನ್ನೋ ಬಗ್ಗೆ ಇವತ್ತಿನ ವಿದ್ವಾಂಸರಲ್ಲಿ ದೊಡ್ಡ ಚರ್ಚೆ ಇದೆ. ಕೆಲವರ ಪ್ರಕಾರ ಇದು 20ನೇ ಶತಮಾನದ ಆರಂಭದಲ್ಲಿ ಬರೆದಿದ್ದು ಅಂತನೂ ವಾದ ಇದೆ. ಆಧ್ಯಾತ್ಮ, ಕಾವ್ಯ, ಮೆಡಿಸಿನ್
ಇಂಜಿನಿಯರಿಂಗ್. ನೋಡಿ, ಇಷ್ಟೆಲ್ಲ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಭರದ್ವಾಜರ ಕಾಂಟ್ರಿಬ್ಯೂಷನ್ ನೋಡಿದ್ವಿ. ಈಗ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಅವರ ಲೆಗಸಿ ಅಂದ್ರೆ ಅವರ ಪರಂಪರೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಒಂದು ಟೇಬಲ್ ಭರದ್ವಾಜರ ಟ್ಯಾಲೆಂಟ್ ಎಷ್ಟೆಲ್ಲ ಕಡೆ ಹರಡಿತ್ತು ಅಂತ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಸ್ಪಿರಿಚುಯಾಲಿಟಿಯಲ್ಲಿ ಅವರು ಋಗ್ವೇದದ 6ನೇ ಮಂಡಲವನ್ನೇ ರಚಿಸಿದ್ದಾರೆ. ಮೆಡಿಸಿನ್ನಲ್ಲಿ ಫಾದರ್ ಆಫ್ ಆಯುರ್ವೇದ ಅಂತಾನೆ ಹೆಸರುವಾಸಿ. ಸೈನ್ಸ್ನಲ್ಲಿ ವೈಮಾನಿಕ ಶಾಸ್ತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇಷ್ಟೇನಾ? ಖಂಡಿತ ಇಲ್ಲ. ಸಂಸ್ಕೃತ ಗ್ರಾಮರ್ನ ಅರ್ಲಿ ಸ್ಕಾಲರ್ಸ್ಗಳಲ್ಲಿ ಅವರೂ ಒಬ್ರು. ಅಷ್ಟೇ ಯಾಕೆ, ಗವರ್ನೆನ್ಸ್ ಬಗ್ಗೆ ಅವರು ಹೇಳಿದ್ದ ಮಾತುಗಳನ್ನ ಸ್ವತಃ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಕೋಟ್ ಮಾಡಿದಾನೆ. ಅಂದ್ರೆ ಒಬ್ಬನೇ ವ್ಯಕ್ತಿ ಇಷ್ಟೆಲ್ಲ ಫೀಲ್ಡ್ಗಳಲ್ಲಿ ಎಕ್ಸ್ಪೋರ್ಟ್ ಆಗೋಕೆ ಸಾಧ್ಯನಾ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಕೊನೆಯದಾಗಿ ಈ ಎಲ್ಲಾ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಕಾವ್ಯ ಅಂದ್ರೆ ಪೊಯೆಟ್ರಿ ಮತ್ತೆ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಎರಡರಲ್ಲೂ ಎಕ್ಸ್ಪರ್ಟ್ ಆಗಿದ್ದ ಒಬ್ಬ ಪ್ರಾಚೀನ ಋಷಿಯ ಈ ಕಥೆ ಜ್ಞಾನ ಅಂದ್ರೆ ಏನು ಅನ್ನೋ ಬಗ್ಗೆ ನಮಗಿರೋ ಇವತ್ತಿನ ಐಡಿಯಾಗಳಿಗೆ ಒಂದು ಸವಾಲ್ ಹಾಕಲ್ವಾ? ನಾವಿವತ್ತು ಆರ್ಟ್ಸ್ ಬೇರೆ ಸೈನ್ಸ್ ಬೇರೆ ಅಂತ ನೋಡ್ತೀವಲ್ಲ, ಆ ನಮ್ಮ ದೃಷ್ಟಿಕೋನವನ್ನೇ ಒಮ್ಮೆ ಬದಲಾಯಿಸಿ ನೋಡ್ಬೇಕು ಅನ್ಸಲ್ವಾ? ಯೋಚನೆ ಮಾಡಿ ನೋಡಿ.